ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅನ್ಲಕ್ಕಿ ಜೀವನ ಅಂತ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಬೇರೆಯವ್ರ ಬಗ್ಗೆ ಏನು ಬೇಕಾಗಿಲ್ಲ, ನನ್ನ ಬಗ್ಗೆನೇ ನಾನು ಹೇಳ್ತೀನಿ. ಯಾಕೆ ಆ ಥರ ಅನ್ಲಕ್ಕಿ ಜೀವನ ಅಂತ ಈ ಟೈಟಲ್ ಇಟ್ಟಿದ್ದೀನಿ ಅಂದರೆ, ಪ್ರತಿಯೊಂದು ಕ್ಷಣವೂ ಇರಲಿ, ಏನೇ ಒಂದು ಚಿಕ್ಕ ವಯಸ್ಸಿಂದ ಇರಲಿ, ದೊಡ್ಡವರಾದ್ಮೇಲೂ ಸರಿ, ನೀವೇನಾದರೂ ಒಂದು ಜೀವನದಲ್ಲಿ ಅಂದ್ಕೊಂಡಿರ್ತೀರ ಏನಾದರೂ ಒಂದು ಮಾಡಬೇಕು, ಸೊ ಏನಾದರೂ ಒಂದು ಬದಲಾವಣೆ ತರಬೇಕು, ಮನೆಗಿರಲಿ, ಸೊ ಆಚೆ ಇರಲಿ, ನಮ್ದಂತ ಇರಲಿ, ಏನಾದರೂ ಒಂದು ಸಣ್ಣ ಪುಟ್ಟ ಆಸೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ ಮನುಷ್ಯ ಅಂದಮೇಲೆ. ಯೂಟ್ಯೂಬ್ ಬಂದಿದ್ದೀನಿ ಅಂದರೆ ಒಂದು ಆಸೆ ಇಟ್ಕೊಂಡೇ ಬಂದೆ, ಇಲ್ಲ ನೀವೇನಾದರೂ ಒಂದು ಕೆಲಸ ಮಾಡ್ತೀರಾ ಅಂದ್ಕೊಳ್ಳಿ, ಏನೇ ಒಂದಿರಲಿ, ಏನೋ ಒಂದು ಖುಷಿಯಿಂದ ಮಾಡ್ತೀರಾ, ಯಾಕಂದರೆ ಒಂದು 10 ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ. ಯೂಟ್ಯೂಬ್ ಇರಲಿ, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿ, ಯಾವುದೋ ಒಂದು ಚಿಕ್ಕ ಕೆಲಸ ಮಾಡಿದ್ರೂ ಬೆನಿಫಿಟ್ ಇಲ್ಲದೆ ಯಾರೂ ಮಾಡಲ್ಲ. ನಾನು ಸೇರಿಸಿ ಹೇಳ್ತಾ ಇದ್ದೀನಿ, ನೀವು ಅಷ್ಟೇ. ಏನೋ ಒಂದು ಕನಸುಗಳನ್ನ ಇಟ್ಕೊಂಡು ತುಂಬ ಖುಷಿಯಿಂದ ಬರುವಾಗ ಆ ಟೈಮಲ್ಲಿ ಏನು ಗೊತ್ತಾ, ಏನೇ ಪ್ರಯತ್ನ ಪಟ್ಟರು ಸೊ ನಮಗೆ ಸಿಗೋದು ರಿಸಲ್ಟ್ ಝೀರೋ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಪ್ರಯತ್ನ ಪಡ್ತಾನೆ ಇರಬೇಕು, ಕೊನೆಗೊಂದು ದಿವಸ ಸಿಗುತ್ತಂತ. ಬಟ್ ನಾನು ಅದನ್ನು ನಂಬಲ್ಲ. ಯಾಕಂತ ಕೇಳಿ, ಸೊ ಎಷ್ಟಂತ ಪ್ರಯತ್ನ ಪಡಬೇಕು, ನಮಗೂ ಪ್ರಯತ್ನ ಪಟ್ಟು ಸಾಕಾಗ್ಬಿಟ್ಟಿದೆ. ಈ ಫಿಲಿಮ್ಗಳೆಲ್ಲ ನೀವು ನೋಡಿರ್ತೀರ, ಒಂದೇ ಒಂದು ಸಾಂಗ್ ಆಗಿಬಿಟ್ಟು ಒಂದೇ ಒಂದು ಸಾಂಗಲ್ಲೇ ಬಿಲ್ಡಿಂಗ್ ಕಟ್ಬಿಡ್ತಾರೆ, ನೋಡಿರ್ತೀರ, ಮದುವೆನೂ ಆಗ್ಬಿಡುತ್ತೆ, ಮಕ್ಕಳು ಆಗ್ಬಿಡುತ್ತೆ. ಸೊ ಆ ಥರ ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ವಲ್ಲ, ಹೌದು ತಾನೆ? ಒಂಥರ ತುಂಬ ಅನ್ಲಕ್ಕಿ ಫೀಲ್ ಆದಾಗ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗಿರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ. ಏನಾದರೂ ಒಂದು ಪ್ರಯತ್ನ ಪಟ್ಟಾಗ ಸರಿ, ಇಲ್ಲಾಂದರೆ ಇವಾಗ ಕೆಲವರು ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಚೆನ್ನಾಗಿ ಮಾರ್ಕ್ಸ್ ಬರಬೇಕಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾರೆ, ಬಟ್ ಅವ್ರ ರಿಸಲ್ಟ್ ಕಮ್ಮಿ ಬರುತ್ತೆ. ತುಂಬ ಅಂದರೆ ತುಂಬ ಫೀಲ್ ಕಮ್ಮಿ ಇದು ಮಾಡಿಬಿಡ್ತಾರೆ, ಫೀಲ್ ಆಗಿಬಿಡುತ್ತೆ ಅವ್ರಿಗೆ. ಸೊ ಅದೇ ಥರ ಏನೋ ಮಾಡಿದವರು ಬೇಗ ಉದ್ಧಾರ ಆಗಿಬಿಡ್ತಾರೆ. ಅದು ಹಿಂಗಂತ ಗೊತ್ತಿಲ್ಲ, ಈ ಪ್ರಪಂಚ ಬಂದು ಉಲ್ಟಾ ತಿರುಗ್ತಾ ಇದೆ. ಸೊ ನ್ಯಾಯವಾಗಿ ನೀವು ಏನೇ ಕೆಲಸ ಮಾಡಿದ್ರು ಸೊ ಅಷ್ಟು ಬೇಗ ಉದ್ಧಾರ ಆಗ್ತಾಯಿಲ್ಲ. ಬಟ್ ಏನಾದರೂ ಚಿಕ್ಕ ಚಿಕ್ಕ ಅವ್ರು ನಮ್ಮ ಹಿಂದೆ ಬಂದವರವರೇ ನಮಗಿಂತ ಮುಂದೆ ಹೋಗ್ಬಿಟ್ಟಿರ್ತಾರೆ. ಕೇಳಿದ್ರೆ ಅವ್ನು ತುಂಬ ಕಷ್ಟ ಬಿದ್ದ, ಅವ್ನು ಚೆನ್ನಾಗಿ ಮಾಡ್ದ, ನಿನ್ಗಿಂತ ಚೆನ್ನಾಗಿ ಮಾಡ್ದ, ಅದ್ರಗೋಸ್ಕರ ಅವ್ನು ಮುಂದೆ ಇದ್ದಾನಂತಾನೆ. ಸೊ ಅದಲ್ಲ, ಎಲ್ಲರಿಗೂ ಹೇಳ್ತೀನಿ ನೋಡಿ, ಒಂದು ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಎಷ್ಟೇ ಕಷ್ಟಪಡಲಿ, ನಾವು ಬರಬೇಕು, ನಾವು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಹಂಗೆ ಹಿಂಗೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರಲ್ಲ. ಎಲ್ಲರಿಗೂ ಲಕ್ಕಿಲ್ಲ ಅಂದರೆ ಹಣೆ ಬರ ಅಂತಾರಲ್ಲ, ಹಣೆ ಬರನೂ ಚೆನ್ನಾಗಿರಬೇಕು, ಆಮೇಲೆ ಲಕ್ಕು. ಸೊ ಆ ಲಕ್ಕಲ್ಲಿ ನಾನು ಅನ್ಲಕ್ಕಿ ಥರ ಅರ್ಥ ಆಯ್ತಾ? ಒಂದು ನಿಮಿಷ ಸರಿ. ಹಿಂಗಾಗ್ತಾ ಇದೆ ಎಲ್ಲರೂ ಕಥೆಯಲ್ಲಿ, ಒಂದೊಂದು ಜೀವನದಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ ನಾನು ಹೇಳ್ಕೊಂಡು ಹೋಗ್ತಾ ಇಲ್ಲ. ಸೊ ಎಲ್ಲರೂ ಏನೇನೋ ಅಂದರು, ಇವಾಗ ನಿಮ್ಮದು ಒಂದು ಕನಸಿರುತ್ತೆ, ಕೆಲವ್ರದ್ದು ಓದಾದ್ಮೇಲೆ ಡಾಕ್ಟರ್ ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತ. ಅವ್ರ ಕನಸೇ ಚೂರು ಆಗ್ಬಿಡುತ್ತೆ ತುಂಬ ಜನಕ್ಕೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಪ್ರಯತ್ನ ಅವ್ರು ಪಟ್ಟಿಲ್ಲ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಅವರೆಲ್ಲ ಪ್ರಯತ್ನ ಪಟ್ಟಿರ್ತಾರೆ. ಬಟ್ ಅವರಿಗೆ ಸ್ವಲ್ಪ ಲಕ್ ಅನ್ನೋದು ಹೊಡಿಲೇಬೇಕು. ಎಲ್ಲರಿಗೂ ಅಷ್ಟೇ, ಈ ಯೂಟ್ಯೂಬಲ್ಲೂ ಅಷ್ಟೇ. ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂದ್ರೆ ಅದೃಷ್ಟ ಇರಲೇಬೇಕು. ಎಷ್ಟೋ ಜನ ಕಷ್ಟಪಡ್ತವ್ರು, ಎಷ್ಟೋ ಯೂಟ್ಯೂಬರ್ಸ್ನ ನಾನು ನೋಡಿದ್ದೀನಿ. ತುಂಬ ಜನ, ಕೆಲವರು 4-5 ವಿಡಿಯೋ ಹಾಕಿದ್ಮೇಲೆ ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟು ಪೇಮೆಂಟು ತೊಗೊಂಡು ಒಳ್ಳೆ ಒಂದು ಹೆಸರು ಮಾಡಿಬಿಟ್ಟಿದ್ದಾರೆ. ಇನ್ನು ಕೆಲವರು 10 ವರ್ಷ ಆದರೂ ಬರೀ 1,000 ಸಬ್ಸ್ಕ್ರೈಬು ಮಾಡೋಕ್ಕಾಗಿಲ್ಲ, ವಾಚ್ ಅವರ್ಸ್ ಮಾಡೋಕ್ಕೆ, ಮೋನಿಟೈಸ್ ಆದವರು ಡಾಲರ್ ತೊಗೊಂಡೇ ಒದ್ದಾಡ್ತವ್ರೆ. ಸೊ ಯೂಟ್ಯೂಬಲ್ಲೂ ಅಷ್ಟೇ, ಒಂದು ಲಕ್ಕಿದ್ರೇ ಬೆಳೆಯೋಕ್ಕಾಗೋದು. ಯಾಕೋ ಗೊತ್ತಿಲ್ಲ, ಯೂಟ್ಯೂಬ್ಗೂ ನಮಗೂ ಬರಲ್ಲ ಅನಿಸುತ್ತೆ. ಲಕ್ ಅನ್ನೋದು ಹೊಡೆಯೋದೇ ಇಲ್ಲ. ಸೊ ನಿಜ ಜೀವನದಲ್ಲೂ ಹೊಡಿತಾ ಇಲ್ಲ, ಬಟ್ ಯೂಟ್ಯೂಬಲ್ಲೂ ಹೊಡಿತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಲೈಫಲ್ಲೂ ಎಲ್ಲರಿಗೂ ಅನ್ಲಕ್ಕಿ ಅಂತ ಫೀಲ್ ಆಗೇ ಇರುತ್ತೆ. ಯಾವುದಾದ್ರೂ ಒಂದು ಸಲ ಆದರೂ ಆ ಥರ ಫೀಲ್ ಮಾಡ್ಕೊಂಡೇ ಇರ್ತೀರ. ಈ ವಿಡಿಯೋ ಮಾಡೋ ಉದ್ದೇಶನೇ ಅಷ್ಟೇ. ಪ್ರಯತ್ನ ಪಟ್ಟು ಮನುಷ್ಯನಿಗೆ ಏನೂ ಸಿಕ್ಕಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಅದು ಯಾವುದೇ ಒಂದು ವಿಷಯದಲ್ಲಿರಲಿ. ಅದೇ ಥರ ನನಗೂ ಫೀಲ್ ಆಯಿತು, ಅದ್ರಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಂತರ ಅನ್ಲಕ್ಕಿ ಫೀಲ್ ಮಾಡೋರು, ಸೊ ಅನ್ಲಕ್ಕಿ ಅವರು ಇದ್ದಾರಾ ಅಂತ. ಸೊ ಅನ್ಲಕ್ಕಿ ಅನ್ನೋದು ನನಗೆ ಬೇಜಾರಂತೂ ಇಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಏನೂ ಸಿಗಲ್ಲ. ಬಟ್ ಏನಾದರೂ ಕೆಲಸ ಮಾಡಬೇಕು, ಅದೂ ಆಗಲ್ಲ. ಏನಾದರೂ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗ್ತೀನಿ, ಅದು ಉಲ್ಟಾ ಹೊಡಿಯುತ್ತೆ. ಏನು ಮಾಡೋಣ, ಈ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಅದೇ ಥರ ನಿಮಗೂ ಯಾವತ್ತಾದರೂ ಆ ಥರ ಅನಿಸಿದೆನಾ? ನನಗನ್ಸಿರೋ ಥರ ಏನಪ್ಪ ಇದು ನನ್ನ ಲೈಫು, ಏನು ಮಾಡಿದ್ರು ಈ ಥರ ಪ್ರಾಬ್ಲಮಲ್ಲೇ ಸಿಗಾಕೊತೀನಿ, ಇಲ್ಲ ನಾನು ಏನು ಮಾಡಿದ್ರು ಯೂಸೇ ಆಗ್ತಾಯಿಲ್ಲ, ಆ ಥರ ಯಾರಿಗಾದ್ರೂ ಏನಾದರೂ ಒಂದು ಸಣ್ಣ ಈ ಜೀವನದಲ್ಲಿ ಯಾರಿಗಾದ್ರೂ ಒಂದಾದರೂ ಅನಿಸಿರುತ್ತೆ, ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟಲ್ಲಿ ಮೂಲಕ ತಿಳಿಸಿ. ಸೊ ಜಾಸ್ತಿ ನನ್ನ ವೀಡಿಯೋಸಲ್ಲಿ ಇವತ್ತೇನಿಲ್ಲ, ಸೊ ನಗಿಸ್ತೀನಿ, ಕೋಕಿಲ ವೀಡಿಯೋಸ್ ಎಲ್ಲ ಮಾಡಿ. ಅದ್ರಗೋಸ್ಕರ ಇವತ್ತು ಜಸ್ಟ್ ನಾನು ಸಿಂಪಲಾಗಿ ಒಂದು ಮಾಡಿದ್ದೀನಿ ವಿಡಿಯೋ. ನಿಮ್ಗೇನು ಅನಿಸುತ್ತೆ ಹೇಳಿ? ನಿಮ್ಮ ಲೈಫಲ್ಲಿ ಏನು ಅನ್ಲಕ್ಕಿ ಆಗಿದೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಂದು ಇಷ್ಟೇ ಸಿಂಪಲಾಗಿ ಹೇಳಿದ್ದೀನಿ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.